ಅಯ್ಯೋ ನಾವು ಬಡವರಿದ್ದೆವು, ಅಯ್ಯೋ ನಾನು ರೋಗದಲ್ಲಿದ್ದೀನಿ, ಅಯ್ಯೋ ನನ್ನ ಸಮಸ್ಯೆ ಅದ, ನನ್ನ ಪ್ರಾಬ್ಲಮ್ ಅದ, ಅವೆಲ್ಲ ದೇವ್ರಿಗಿಂತ ಸಣ್ಣವ. ನೀ ಹಿಡ್ಕೊಂಡಿರೋಂತ ದೇವ್ರಿಗೆ ನೋಡಿ ಅವೆಲ್ಲ ಹಂಚೊಡೆಯ್ತವ. ನಿನ್ನ ಬಡತನ ನಿನಗೆ ನೋಡಿ ಹಂಚೊಡೆಯ್ತದ, ನಿನ್ ರೋಗ ನಿನಗೆ ನೋಡಿ ಹಂಚೊಡೆಯ್ತದ, ನಿನ್ನ ಮಾಟ ಮಂತ್ರ ಶಕ್ತಿಗಳು ನಿನಗೆ ನೋಡಿ ಹಂಚೊಡೆಯ್ತವ. ಯಾಕೆ ಗೊತ್ತಾ? ನಿನ್ನ ಗರೀಬ್ತನ ಅನ್ನೋದು ನಿನಗೆ ನೋಡಿ ಹಂಚೊಡೆಯ್ತದ. ನಿನ್ನ ಶಾಪಗಳು, ನಿನ್ನ ಪಾಪಗಳು, ನಿನ್ನ ಕರ್ಮಗಳೆಲ್ಲ ದೇವರಿಗೆ ನೋಡಿ ಹಂಚೊಡೆಯ್ತಾವ. ಯಾಕೆ ಗೊತ್ತದನ? ನೀ ದೇವ್ರಿಗೆ ಹಿಡ್ಕೊಂಡಿದಿ. ನೀ ಯಾರಿಗೆ ಹಿಡ್ಕೊಂಡಿದಿ? ದೇವರಿಗೆ ಹಿಡ್ಕೊಂಡಿದಿ. ಈ ಎಲ್ಲಕ್ಕಿಂತ ದೊಡ್ಡ ದೇವರಿಗೆ ನೀ ಏನ್ ಮಾಡಿದಿ? ಹಿಡ್ಕೊಂಡಿದಿ. ಇವತ್ತು ನೀ ಯಾರು ಮಾಡತ್ತಿದಿ? ರೋಗ ಅಂದ ತಕ್ಷಣ ಅಂಜಲತ್ತಿದಿ, ಬಡತನ ಅಂದ ತಕ್ಷಣ ಅಂಜಲತ್ತಿದಿ, ಅಯ್ಯೋ ನನ್ನ ಮಕ್ಕಳು ಅಂತಂದ್ರ ಅಂಜಲತ್ತಿದಿ, ಮನಿ ಅಂದ್ರ ಅಂಜಲತ್ತಿದಿ, ಸಂಸಾರ ಅಂದ್ರೆ ಅಂಜಲತ್ತಿದಿ, ಕೂಲಿ ಕೆಲಸ ಅಂದ್ರೆ ಅಂಜಲತ್ತಿದಿ, ಬಡತನ ಅಂದ್ರೆ ಅಂಜಲತ್ತಿದಿ. ಎಲ್ಲ ವಿಷಯಗಳಲ್ಲಿ ನೀ ಏನ್ ಮಾಡತ್ತಿದಿ? ಅಂಜಲತ್ತಿದಿ. ನೀ ಯಾಕೆ ಅಂಜಲತ್ತಿದಿ ಗೊತ್ತದನ? ನೀ ಯೇಸು ಸ್ವಾಮಿ ಹಿಡ್ಕೊಂಡಿಲ್ಲ. ಯೇಸು ಸ್ವಾಮಿ ನೀನು ಒಳಗಡೆ ಇದ್ದು ಬಿಟ್ರೆ, ಯೇಸು ಸ್ವಾಮಿ ನಿನ್ ಜೊತೆ ಇದ್ದು ಬಿಟ್ರೆ, ಯೇಸು ಸ್ವಾಮಿ ನಿನ್ ಸಂಗಡ ಇದ್ದು ಬಿಟ್ರೆ ಅವೆಲ್ಲ ನೋಡಿ ನಿನಗನ್ಸ್ತಾವ. ಹಲ್ಲೆಲೂಯ. ಅವೆಲ್ಲ ನೋಡಿ ಅನ್ಸ್ತವ. ನಮ್ ಜೀವಿತದನ ನಾವ್ ಏನ್ ಮಾಡ್ತೇವೆ ಗೊತ್ತದನ? ಕೆಲವೊಂದು ಸರ್ತಿ ನಮ್ ಮೈಂಡ್